ಕರ್ನಾಟಕ ರಾಜ್ಯದ ಸೊರಬ ತಾಲೂಕಿನ ಚಂದ್ರಗುತ್ತಿ ಗ್ರಾಮವು ತನ್ನ ನೈಸರ್ಗಿಕ ಸೌಂದರ್ಯ ಮತ್ತು ಧಾರ್ಮಿಕ ಪರಂಪರೆಯ ಮೂಲಕ ಪ್ರಸಿದ್ಧವಾಗಿದೆ. ಈ ಹಸಿರು ನೆಲವು ತನ್ನ ಗ್ರಾಮೀಣ ಸೌಂದರ್ಯದಿಂದಲೇ ಜನರ ಮನಸ್ಸನ್ನು ಆಕರ್ಷಿಸುತ್ತದೆ. ಆದರೆ ಈ ಗ್ರಾಮವನ್ನು ವಿಶೇಷವಾಗಿ ಪ್ರಸಿದ್ಧಿ ಪಡೆದಿದ್ದು ಇಲ್ಲಿನ ಶ್ರೀ ರೇಣುಕಾಂಬ ದೇವಾಲಯದಿಂದ. ಈ ದೇವಾಲಯವು ಭಕ್ತರಿಗೆ ಆತ್ಮಶಾಂತಿ, ಧಾರ್ಮಿಕ ಅನುಭವ ಮತ್ತು ಸಾಮಾಜಿಕ ಸಂಕೇತವನ್ನು ಒದಗಿಸುತ್ತಿದೆ. ಶ್ರೀ ರೇಣುಕಾಂಬ ದೇವಾಲಯವು ದೇವಿ ರೇಣುಕಾಂಬನಿಗೆ ಸಮರ್ಪಿತವಾಗಿದೆ. ದೇವಿ ರೇಣುಕಾಂಬನು ಶಕ್ತಿ, ಭಕ್ತಿ ಮತ್ತು ದೈವಿಕತೆಗಾಗಿ ಪ್ರಸಿದ್ಧ. ಪುರಾಣಗಳ ಪ್ರಕಾರ ರೇಣುಕಾಂಬ ದೇವಿ ಭಕ್ತರ ಕಷ್ಟ, ಸಮಸ್ಯೆ ಮತ್ತು ಪಾಪಗಳನ್ನು ತೀರಿಸಲು ಶಕ್ತಿಶಾಲಿ ದೇವತೆ. ದೇವಾಲಯವು ಚಂದ್ರಗುತ್ತಿ ಗ್ರಾಮದಲ್ಲಿ ಇತರ ಧಾರ್ಮಿಕ ಕೇಂದ್ರಗಳಿಗಿಂತ ವಿಭಿನ್ನವಾಗಿ ತನ್ನ ನೈಜ ಶಾಂತಿ ಮತ್ತು ಶಿಲ್ಪಕಲೆ ಮೂಲಕ ಪ್ರಸಿದ್ಧವಾಗಿದೆ. ದೇವಾಲಯದ ವಾಸ್ತುಶಿಲ್ಪವು ಶಿಲ್ಪಕಲೆ ಮತ್ತು ಹಿರಿತನದ ಸಮ್ಮಿಶ್ರಣವನ್ನು ಹೊಂದಿದೆ. ದೇವಾಲಯದ ದೇವಮೂರ್ತಿಯ ಶಿಲ್ಪವು ಅತ್ಯಂತ ಸುಂದರವಾಗಿ ಮಾಡಲಾಗಿದೆ. ದೇವಾಲಯದ ಶಿಲ್ಪಗಳು, ಕೊಲುನಿಗಳು, ಗಮನೀಯ ದ್ವಾರಗಳು ಎಲ್ಲವೂ ಹಳೆಯ ಶಿಲ್ಪಕಲೆ ಮತ್ತು ಸ್ಥಳೀಯ ಶಿಲ್ಪಕಲೆಯನ್ನು ಪ್ರತಿಬಿಂಬಿಸುತ್ತವೆ. ದೇವಾಲಯದ ಗಡಿಯೊಳಗಿನ ವಾತಾವರಣ ಶಾಂತಿ, ಭಕ್ತಿ ಮತ್ತು ದೈವಿಕತೆಯಿಂದ ತುಂಬಿರುತ್ತದೆ. ಭಕ್ತರು ಪ್ರಾರ್ಥನೆ ಮಾಡುವಾಗ ಈ ವಾತಾವರಣವು ಅವರನ್ನು ಆಧ್ಯಾತ್ಮಿಕ ಅನುಭವಕ್ಕೆ ಕರೆದೊಯ್ಯುತ್ತದೆ. ದೇವಾಲಯದ ಹಬ್ಬಗಳು ಮತ್ತು ವಿಶೇಷ ಪೂಜೆಗಳು ಗ್ರಾಮೀಣ ಜನರ ಜೀವನದಲ್ಲಿ ಪ್ರಮುಖ ಸ್ಥಾನ ಪಡೆದಿವೆ. ಚಂದ್ರಗುತ್ತಿಯವರು ದೇವಾಲಯದ ಜಾತ್ರೆ ಮತ್ತು ಹಬ್ಬಗಳನ್ನು ಅತ್ಯಂತ ಉತ್ಸಾಹದಿಂದ ಆಚರಿಸುತ್ತಾರೆ. ಹಬ್ಬದ ಸಂದರ್ಭದಲ್ಲಿ ದೇವಸ್ಥಾನ ಮತ್ತು ಆವರಣವು ಹಸಿರು ಹೂವಿನಿಂದ, ದೀಪಗಳಿಂದ ಮತ್ತು ಪಾರಂಪರಿಕ ನಕ್ಷತ್ರಗಳಿಂದ ಅಲಂಕೃತವಾಗುತ್ತದೆ. ಈ ಸಂದರ್ಭದಲ್ಲಿ ಭಕ್ತರು ಭಕ್ತಿಭಾವದಿಂದ ದೇವಿಗೆ ಪೂಜೆ ಸಲ್ಲಿಸುತ್ತಾರೆ ಮತ್ತು ಜನರು ಪರಸ್ಪರ ಸ್ನೇಹ ಮತ್ತು ಸಹಕಾರವನ್ನು ವಿಸ್ತರಿಸುತ್ತಾರೆ. ವಿಶೇಷವಾಗಿ ದೀಪಾವಳಿ, ನವರಾತ್ರಿ ಹಾಗೂ ಪ್ರಸಿದ್ಧ ರೇಣುಕಾಂಬ ಜಾತ್ರೆಗಳು ಭಕ್ತರ ಜೊತೆಗೆ ಕೇಂದ್ರಬಿಂದುವಾಗಿರುತ್ತವೆ. ಶ್ರೀ ರೇಣುಕಾಂಬ ದೇವಾಲಯವು ತಂತ್ರ, ಶಾಸ್ತ್ರ ಮತ್ತು ಪುರಾಣಗಳ ಪ್ರಕಾರ ನಡೆಸುವ ವಿವಿಧ ಧಾರ್ಮಿಕ ಕಾರ್ಯಗಳ ಕೇಂದ್ರವಾಗಿದೆ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ದೇವಾಲಯದ ವಿಶೇಷ ಆಕರ್ಷಣೆಯೆಂದರೆ ಭಕ್ತರಿಗೆ ಅಭಿಷೇಕ ಮತ್ತು ನೈಮಿಷಿಕ ಪೂಜೆಗಳ ಅವಕಾಶ. ಭಕ್ತರು ದೇವಿಯ ಕೃಪೆ ಪಡೆಯಲು ನೀರು, ಹಾಲು, ತುಳಸಿ, ಹಣ್ಣುಗಳು, ಹೂಗಳು ಮುಂತಾದ ವಸ್ತುಗಳನ್ನು ಅರ್ಪಿಸುತ್ತಾರೆ. ಈ ಪೂಜಾ ವಿಧಿಗಳು ದೇವಾಲಯದ ಪುರಾಣ ಕಥೆಗಳಿಗೆ ಅರ್ಥವನ್ನು ತುಂಬುತ್ತವೆ ಮತ್ತು ಭಕ್ತರಲ್ಲಿ ಆಧ್ಯಾತ್ಮಿಕತೆಯನ್ನು ವೃದ್ಧಿಸುತ್ತವೆ. ದೇವಾಲಯದ ಇತಿಹಾಸವು ಬಹಳ ಹಳೆಯದು. ಸ್ಥಳೀಯ ಪುರಾಣಗಳು, ಗ್ರಾಮೀಣ ಕಥೆಗಳು ಮತ್ತು ವಂಶಾವಳಿಗಳಲ್ಲಿ ದೇವಾಲಯದ ಸ್ಥಾಪನೆಯ ಬಗ್ಗೆ ಹಲವು ಕಥೆಗಳು ಇವೆ. ಕೆಲವು ಪುರಾಣಗಳ ಪ್ರಕಾರ ರೇಣುಕಾಂಬ ದೇವಿ ಈ ಪ್ರದೇಶದಲ್ಲಿ ಭಕ್ತರ ರಕ್ಷಣೆಗೆ ಇಳಿದಿದ್ದಾಳೆ. ಇತಿಹಾಸವು ಹೇಳುವುದೆಂದರೆ ಈ ದೇವಾಲಯವು ಶತಮಾನಗಳಿಂದ ಗ್ರಾಮೀಣ ಜನರ ಧಾರ್ಮಿಕ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ದೇವಾಲಯವು ಸಮಯದೊಂದಿಗೆ ಬೆಳೆಯುತ್ತಾ ಬಂದಿದೆ, ಆದರೆ ಅದರ ಮೂಲ ಶಕ್ತಿ ಮತ್ತು ಭಕ್ತಿಶೀಲತೆ ಇಂದುವೂ ಅನ್ವಯವಾಗುತ್ತಿವೆ. ದೇವಾಲಯವು ಸ್ಥಳೀಯ ಜನರ ಜೀವನದಲ್ಲಿ ಕೇವಲ ಧಾರ್ಮಿಕ ಕೇಂದ್ರವೇ ಅಲ್ಲ, ಸಾಮಾಜಿಕ ಕೇಂದ್ರವಾಗಿಯೂ ಪ್ರಮುಖವಾಗಿದೆ. ಗ್ರಾಮೀಣರು ದೇವಾಲಯದ ಸುತ್ತಮುತ್ತಲಿನ ಜಾಗವನ್ನು ಆರೈಕೆ ಮಾಡುತ್ತಿದ್ದರು ಮತ್ತು ಹಬ್ಬಗಳ ಸಂದರ್ಭದಲ್ಲಿ ಪರಸ್ಪರ ಸಹಕಾರವನ್ನು ವಿಸ್ತರಿಸುತ್ತಾರೆ. ಈ ರೀತಿಯ ಸಾಮಾಜಿಕ ಸಂಪರ್ಕವು ಚಂದ್ರಗುತ್ತಿ ಮತ್ತು ಸೊರಬ ತಾಲೂಕಿನ ಜನರ ಸಾಂಸ್ಕೃತಿಕ ಏಕತೆಯನ್ನು ಉಳಿಸುತ್ತದೆ. ದೇವಾಲಯವು ಹಳ್ಳಿ ಮಕ್ಕಳಿಗೆ ಧಾರ್ಮಿಕ ಕಥೆಗಳ ಮೂಲಕ ನೈತಿಕ ಪಾಠಗಳನ್ನು ಕಲಿಸುತ್ತದೆ ಮತ್ತು ಹಿರಿಯರೊಂದಿಗೆ ಸಂವಾದವನ್ನು ಉತ್ತೇಜಿಸುತ್ತದೆ. ಅಂತೆಯೇ ಶ್ರೀ ರೇಣುಕಾಂಬ ದೇವಾಲಯವು ಪ್ರವಾಸಿಗರ ಗಮನವನ್ನು ಸೆಳೆಯುತ್ತದೆ. ಭಕ್ತಿ ಪ್ರವಾಸಿಗಳೊಂದಿಗೆ ಜೊತೆಗೆ ಸ್ಥಳೀಯ ನೈಸರ್ಗಿಕ ಸೌಂದರ್ಯ, ಹಸಿರುಗಡ್ಡೆಗಳು,
ಹಳ್ಳಿಗಳ ಶಾಂತಿ ಮತ್ತು ಗ್ರಾಮೀಣ ಸಂಸ್ಕೃತಿ ದೇವಾಲಯಕ್ಕೆ ವಿಶೇಷ ಮೌಲ್ಯವನ್ನು ನೀಡುತ್ತವೆ. ಈ ಕಾರಣದಿಂದ ಚಂದ್ರಗುತ್ತಿ ಗ್ರಾಮವು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಪ್ರವಾಸಿ ಕ್ಷೇತ್ರಗಳಲ್ಲಿ ಪ್ರಖ್ಯಾತಿ ಪಡೆದಿದೆ. ಶ್ರೀ ರೇಣುಕಾಂಬ ದೇವಾಲಯವು ಚಂದ್ರಗುತ್ತಿ ಗ್ರಾಮ ಮತ್ತು ಸೊರಬ ತಾಲೂಕಿನ ಜನರ ಜೀವನದಲ್ಲಿ ಪ್ರಮುಖ ಸ್ಥಾನ ಹೊಂದಿದೆ. ಇದು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಬೆಳವಣಿಗೆಯನ್ನು ಉತ್ತೇಜಿಸುವ ಕೇಂದ್ರವಾಗಿದೆ. ಭಕ್ತರಿಗೆ ಆತ್ಮಶಾಂತಿ ನೀಡುವ ದೇವಾಲಯ, ಗ್ರಾಮೀಣರ ಸಂಘಟನೆ, ಹಬ್ಬಗಳ ಆಚರಣೆ ಮತ್ತು ಪುರಾತನ ಶಿಲ್ಪಕಲೆಗಳೊಂದಿಗೆ ಈ ದೇವಾಲಯವು ಶತಮಾನಗಳಿಂದ ಉದಾತ್ತತೆಯ ಸಂಕೇತವಾಗಿದ್ದು, ಮುಂದಿನ ಪೀಳಿಗೆಯವರೆಗೂ ತನ್ನ ಮಹತ್ವವನ್ನು ಕಾಪಾಡಿಕೊಂಡು ಹೋಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.